ಏ ಜಾನು ಗೊತ್ತಾಗೋಯ್ತಾ? ಯಾವಾಗ್ಲೂ ಗೊತ್ತಾಯ್ತು ನನ್ಗೆ. ಅಯ್ಯೋ ಎಷ್ಟು ಪಾ ಆ ಏನ್ ಅನ್ಕೊಂಡಿದೀನಿ ನನ್ನ? ನೀನು ಇಂಥ ಸುಭದ್ರೆ ಅಪ್ಪ 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 ಸೂಪರ್ ಪರ್ಫಾರ್ಮೆನ್ಸ್ ಬಿಡು. ನಾನು ನಗ್ತಾ ಇದೀನಿ ಅಂದ್ರೆ ಅರ್ಥ ಆಗಲ್ವಾ? ನಿನ್ ಮೊಕ್ಕೆ ತಮಾಷೆ ನನ್ನ ಹತ್ರ ಕೊಟ್ನ ಸರಿಯಾಗಿ ಕೆಲ್ಸ. ಅಯ್ಯಪ್ಪ ಸುಧಾರಿಸ್ಕೋಬೇಕು ನಾನು ನಿಜ. ಹೇಳ್ತೀನಿ ನಿಂದು ಇಷ್ಟೊಂದು ಈ ರೇಂಜ್ ಪರ್ಫಾರ್ಮೆನ್ಸ್ ಇದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಮಸ್ಕಾರ 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 ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ ಜೆ ಸುನಿಲ್ ಕಡೆಯಿಂದ ಸುನಿಲ್ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ನೀವು ಕೂಡ ಡೀಲ್ ಕಳಿಸ್ತೀರಾ, ನಾನು ಅವ್ರಿಗೆ ಟ್ರ್ಯಾಪ್ ಮಾಡಬೇಕು ಅಂದರೆ ನನ್ನ ವಾಟ್ಸಪ್ ನಂಬರು 6363465868. ನೋಡಿ ಇಲ್ಲಿ ಸ್ಕ್ರಾಲ್ ಆಗ್ತಾ ಇದೆಯಲ್ಲ, ಈ ನಂಬರ್ಗೆ ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರ್ ಜೊತೆಗೆ ನಿಮ್ಮ ಹೆಸರು, ಯಾವ ಊರಿಂದ ಮೆಸೇಜ್ ಮಾಡ್ತಾ ಇದ್ದಾರೆ ಅದನ್ನ ನೀವು ಟೈಪ್ ಮಾಡಿ ಕಳಿಸಿ. ರೈಟ್ ನಾವು ನನಗೆ ಮದನ್ ಗೌಡ ಅನ್ನೋರು ಮೆಸೇಜ್ ಮಾಡಿದ್ದಾರೆ. ಮೋನಿಶಾ ಅಂತ, ಇವರು ಏರ್ಟೆಲ್ ಕಂಪ್ನಿಲಿ ಕೆಲಸ ಮಾಡ್ತಾರಂತೆ. ಸ್ವಲ್ಪ ದಿನಗಳಿಂದ ಇವರು ಪ್ರಮೋಷನ್ ಆಗಿದೆಯಂತೆ. ನಾವೀಗ ಅವ್ರಿಗೆ ಕಾಲ್ ಮಾಡಿ ಬೇರೆ ಥರ ಇನ್ನೊಂದು ಪ್ರಮೋಷನ್ ಕೊಡ್ತಾ ಇದ್ದೀವಿ. ಬನ್ನಿ ಕಾಲ್ ಮಾಡುವ ಮೋನಿಶಾಗೆ. ಹಲೋ ಹಲೋ ಮೋನಿಶಾ. ಯಾರು? ನೀನು ಮೋನಿಶಾ ತಾನೇ? ನೀವ್ ಯಾರು? ಓ, ನೀವು ಯಾರು ಅಂತ ಕೇಳೋ ಮಟ್ಟಕ್ಕೆ ಬಂದ ನೀನು. ಏನೋ ನಿನಗೆ ಪ್ರಮೋಷನ್ ಆದ ತಕ್ಷಣ ಎರಡು ಕೊಂಬಂದಾಗ ಆಡ್ತಿದ್ಯಲ್ಲ. ಆಯಿತು, ಓಕೆ ಬಾಯ್. ಯಾರಿದು? ಮಡಗು ಹಲೋ ಮಡಗು ಫೋನು. ಓಕೆ ಬಾಯ್. ಗೊತ್ತಾಗಿಲ್ಲ ಯಾರಿದು? ಬಿಡಪ್ಪ, ನೀನು ಇಷ್ಟೊಂದು ದೊಡ್ಡ ಮನುಷ್ಯ ಆಗಿದೆಯಾ ಅಂತ ನನಗೆ ಗೊತ್ತಾಗಲಿಲ್ಲ. ಒಂದು ಮೆಸೇಜಾದ್ರು ನೀನು ಕಳಿಸ್ಬಿಟ್ಟಿದ್ರೆ ವಾಟ್ಸಪ್ಪಲ್ಲಿ, ನಾನು ಹಿಂಗೆ ಆಗಿದ್ದೀನಿ ದೊಡ್ಡ ಮನುಷ್ಯ ಅಂದಿದ್ರೆ ನಾನು ನಿಂಗೆ ಫೋನೆಲ್ಲ ಮಿಸ್ ಕಾಲು ಕೊಡ್ತಿರ್ಲಿಲ್ಲ. ಮೆಸೇಜ್ ಮಾಡುವೆ ಒಟ್ಟಿನಲ್ಲಿ. ಯಾರಂತ ಗೊತ್ತಾಗಿಲ್ಲ. ಇಲ್ಲ ಇಲ್ಲ ಇಲ್ಲ, ನಿನ್ನಷ್ಟು ನನಗೆ ಕಲ್ಲು ಹೃದಯ ಇಲ್ಲ. ಓಕೆ ಆಯಿತು, ಬೇಜಾರಾಯಿತು. ಓಕೆ ಥ್ಯಾಂಕ್ ಯು. ಅರೆ ಯಾರಂತ ಹೇಳಿ ಫಸ್ಟು. ಮಡಗು ಫೋನ್ ಮಡಗು. ಬಾಯ್ ಬಾಯ್. ನಾನೇ ಕಟ್ ಮಾಡಿದ್ದೀನಿ. ನೋಡೋಣ ಫೋನ್ ಬರುತ್ತಾ ಇಲ್ವೋ ಅಂತ. ಹುಡುಗಿರ ತಾಳ್ಮೆ ನಾವು ಸ್ವಲ್ಪ ಪರೀಕ್ಷೆ ಮಾಡೋಣ, ಬರುತ್ತಾ ಇಲ್ವಾ. ನನ್ನ ಪ್ರಕಾರ ಬರೋಲ್ಲ. ಟ್ರೂ ಕಾಲರು ಅದಕ್ಕೆ ಇದಕ್ಕೆ ಎಲ್ಲ ಹಾಕಿ ಚೆಕ್ ಮಾಡಿ ಮಾಡ್ಬೋದು. ಸ್ವಲ್ಪ ಟೈಮ್ ಕೊಡಬೇಕಲ್ವ ಅವ್ರಿಗೂ. ನಾವು ಚೆಕ್ ಮಾಡಿ ನೋಡಿ. 5 ನಿಮಿಷ ಆಯಿತು, ಫೋನು ಇಲ್ಲ, ಮೆಸೇಜ್ ಇಲ್ಲ. ನಾವೇ ಮಾಡೋಣ. ಹಲೋ, ನಂಗೆ ಚೆನ್ನಾಗಿ ಇವಾಗ ಜ್ಞಾನೋದಯ ಆಯಿತು. ನಿಮ್ದೆಲ್ಲನೂ ಇಷ್ಟೇ. ಫೋನ್ ಕಟ್ ಮಾಡಿಬಿಟ್ರೆ ತೊಲಗೋಯ್ತು ಪೀಡೆ ಅಂತ ಸುಮ್ಮನೆ ಇದ್ಬಿಡೋದೆ ನಿಮ್ಮ ಕೆಲಸ ಅಂತ. ಒಟ್ಟಿನಲ್ಲಿ ನೀನು ಇವತ್ತು ಪ್ರೂವ್ ಮಾಡ್ಕೊಂಡೆ ಮೋನಿಶಾ. ಥ್ಯಾಂಕ್ ಯು. ಒಂದ್ಸತಿ 2 ಸತಿ ಹೇಳೋದು. ಯಾರು ಅಂತ ಹೇಳಿ, ಗೊತ್ತಿಲ್ದಿರ ಮಾತಾಡ್ಬೇಡಿ. ಫಸ್ಟ್ ಯಾರು ಅಂತ ಹೇಳಿದ್ಬಿಟ್ಟು ಆಮೇಲೆ ಮಾತಾಡಿ. ಸುಮ್ಮನೆ ಐಡೆಂಟಿಟಿ ಕ್ಲೋಸ್ ಮಾಡ್ಬಿಟ್ಟು ಸುಮ್ಮನೆ ಏನೇನೋ ಮಾತಾಡಿದ್ರೆ ನಂಗೆ ಏನು ಅರ್ಥ ಆಗ್ಬೇಕು? ಸ್ಟಾಪ್ 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 ಸ್ಟಾಪ್. ಒಂದು ನಿಮಿಷ ನಾನು ಮಾತಾಡ್ಬೇಕಾಗಿ ನನ್ನ ಡೈಲಾಗೆಲ್ಲ ನೀನು ಆ ಕಡೆಯಿಂದ ಹೊಡಿತಾ ಇದೆಯಲ್ಲ. ನೀನು ಒಂದು ನಿಮಿಷ, ನೀನು ಕರೆಕ್ಟಾಗಿ ಮಾತಾಡ. ಅಲ್ಲ, ಫಸ್ಟ್ ಒಂದ್ ನಿಮಿಷ ನಾನು ಕರೆಕ್ಟಾಗಿ ಮಾತಾಡ್ಬೇಕು ಅಂತಂದ್ರೆ ನಿಮ್ಮ ಹೆಸರು ಹೇಳಿ, ಆಮೇಲೆ ಮಾತಾಡಿ. ಅಲ್ಲ, ನಂಗೆ ಯಾರಂತಾದ್ರೂ ಗೊತ್ತಾಗ್ಬೇಕಲ್ವಾ? ನಿನಗೆ ನಾನು ಸತ್ರು ಗೊತ್ತಾಗಲ್ಲ ಬಿಡು. ಈಗ ನಿನ್ನ ಪಾಡಿಗೆ ನೀನು ಇದ್ದೆ ಅಲ್ವಾ, ಯಾವನೋ ಮಾಡ್ಕೊಂಡು ಏನಂಗೋ ಆಳು ಬಿದ್ದೋಗ್ಲಿ ಅಂತ. ನೀನೇನಾದರೂ ಮತ್ತೆ ವಾಪಸ್ ಮಾಡಿ ಏನು ಅಂತ ಕೇಳ್ದ ಒಂದು ಸೌಜನ್ಯಕ್ಕಾದ್ರೂ. ನೀವ್ ಯಾರು ಅಂತ ಹೇಳ್ಬಿಡಿ ಫಸ್ಟ್, ಆಮೇಲೆ ಮಾತಾಡ್ತೀನಿ. ನಂಗೆ ಯಾರು ಅಂತಾನೆ ಗೊತ್ತಾಗ್ತಿಲ್ಲ, ಸುಮ್ನೆ ಏನೇನೋ ಮಾತಾಡ್ಬೇಡಿ. ಏನೇನೋ ಮಾತಾಡಕ್ಕಾಯ್ತದ ನಿನ್ನ ಜೊತೆ? ನಿನ್ಗೇನು ಲೂಜಾ, ತಿಕ್ಲಾ, ಮೆಂಟ್ಲಾ ನೀನು? ಅಲ್ಲ, ಎಲ್ಲ ನೀವೇ ಅಂತ ಅನಿಸ್ತೈತೆ. ಫಸ್ಟ್ ಯಾರು ಅಂತ ಹೇಳ್ಬಿಟ್ಟು ಆಮೇಲೆ ಮಾತಾಡಿ. ಎಸತಿ ಕೇಳ್ಬೇಕು. ಬಿಡು ಬಿಡು ಬಿಡು, ಇದು ಒಳ್ಳೆ ಸರ್ಟಿಫಿಕೇಟ್, ನನಗೆ ಒಳ್ಳೆ ಮರ್ಯಾದೆ ಬಿರುದು ಇವೆಲ್ಲ ಬೇಕಾಗಿತ್ತು ನನಗೆ ಇವಾಗ 2026ಅಲ್ಲಿ. ನಗ್ಬೇಡ, ಅಲ್ಲುದುರ್ಸ್ಬಿಡ್ತೀನಿ ನಿನಗೆ. ನೋಡಿ ಕಟ್ಟಿಸ್ಕೊಂಡು ಓಡಾಡ್ಬೇಕಲ್ಲ. ಆಮೇಲೆ ಪ್ರಮೋಷನ್ ಆಗಿರೋದಕ್ಕೆ ಯಾರೋ ಒಂದು ಪ್ರಮೋಷನ್ ಕೊಟ್ಟವ್ರೆ ಅಂದ್ಬಿಟ್ಟು. ಅದೇ ಈಗ ನಗ್ಬೇಡ ಬೈದ್ಬಿಡ್ತೀನಿ. ನಗ್ಬೇಡ ಶೂರ್ಪನಖಿ. ಹೋಗ್ಲಿ ಬಿಡಿ ಯಾರಂತೆ. ಮಕ್ ಕೊಡ್ಬಿಡ್ತೀನಿ. ನನ್ನ ಹತ್ರ ಎಕ್ಸ್ಟ್ರಾ ಮಾತಾಡ್ಬಿಟ್ರೆ ಫಸ್ಟ್ ಯಾರು ಅಂತ ಹೇಳು. ಮಕ್ ಕೊಡಿ. ಅದು ಅಲ್ಲಿ ಉದುರಿಸ್ತಾ ಅಂತ ದವಡೆ ಎಲ್ಲ ಉದ್ರೋಬೇಕು. ಸರಿಯಾಗಿ ಮಾತಾಡೋ. ಯಾವನೋ ನೀನು
ಏನಂದೆ? ಫಸ್ಟ್ ಆಫ್ ಆಲ್ ಯಾವ ನೀನ್ ನಂದ್ ಹೊಡೆದಕ್ಕೆ ಸರಿ ಇರಲ್ಲ. ಒಂದ್ಸತಿ 2 ಸತಿ ಹೇಳ್ತಿರೋದು, ಅವಾಗಿನ ತಮಾಷೆಗೆ ತಗೋತಾ ಇದೀನಿ. ತಗೊಳ್ಳೇಬೇಕು ಮತ್ತೆ ನೀನು. ಇನ್ನೇನು ಮತ್ತೆ ಫೋನ್ ಮಾಡಿ ಇದ್ ಮಾಡ್ದವ್ರಿಗೆ ಒಳ್ಳೆ ವಾಂತಿ ಭೇದಿ ಬಂದವ್ರಿಗೆ ಮಾತಾಡ್ತಾ ಮುಚ್ಕೊಂಡು ಯಾರು ಅಂತ ಹೇಳು, ಆಮೇಲೆ ಮಾತಾಡು. ಎಕ್ಸ್ಟ್ರಾ ನೀ ಎಕ್ಸ್ಟ್ರಾ ಮಾತಾಡಕ್ ಮುಂಚೆ ನೀನ್ ಯಾರು ಅಂತ ನೀನ್ ಐಡೆಂಟಿಟಿ ರಿವೀಲ್ ಮಾಡು, ಆಮೇಲೆ ಮಾತಾಡು. ಅಲ್ಲಿವರೆಗೂ ಮಾತಾಡ್ಬೇಡ ನೀನ್ ನನ್ನ ಹತ್ರ. ನಿನಗೆ ರಿವೀಲ್ ಮಾಡಿದ್ರೆ ನಿನ್ನ ಹತ್ರ ಮಾತಾಡ್ಬೇಡ ನೀನು. ಆಯ್ತಾ? ನೀನು ಅದನ್ನ ಹೇಳು ಫಸ್ಟು. ಸುಮ್ಮನೆ ನೀನು ಬಿಲ್ಡಪ್ ಮೇಲೆ ಬಿಲ್ಡಪ್ ಹಾಕಬೇಡ. ನೀನು ನಾಗವಲ್ಲಿ ಅವ್ರು ನಾದ್ನಿ ಆಡ್ದಂಗೆ ಆಡ್ಬೇಡ. ಈಗ ಫಸ್ಟ್ ನನ್ನನ್ನು ರೈಡ್ ಮಾಡಿಸಿದ್ರೆ ಮಾತ್ರ ನೀನು ಹೇಳ್ತಾ ಇದ್ದೀನಿ ಮನುಷ್ಯ. ಉಗಿದು ಹೆಂಗೆ ಉಪ್ಪಾಕ್ತೀನಿ ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ ನಿನಗೆ. ನಾನು ಒಂದು ಮುಖ ನೋಡಿದ್ದೀನಿ. ಏನ್ ನೀನು ಉಪ್ಪಾಕದ್ ನನ್ಗೆ ಆಯ್ತಾ? ನೀನು ಮರ್ಯಾದೆ ಮಾನ ಮರ್ಯಾದೆ ಅನ್ನೋದೇನಾದ್ರು ಒಂಚೂರು ಇಟ್ಕೊಂಡಿದ್ರೆ ನಿನ್ ಹೆಸರು ಹೇಳ್ಬಿಟ್ಟು ಆಮೇಲೆ ಮಾತಾಡಿ. ಎಕ್ಸ್ಟ್ರಾ ಮಾತಾಡಕ್ ಬಬ್ಬೇಡ ನೀನ್ ನನ್ನ ಹತ್ರ. ಎಲ್ಲಿಗೆ ಬಂದೆ ನೋಡ್ದ ನೀನು? ಏನಂದ ಹೇಳು, ಇನ್ನೊಂದ್ಸಲ ಹೇಳು. ನೀನ್ ಸೂಪರ್ ನಕ್ಕೆ ಅನ್ನುವಾಗ ನನ್ಗೆ ನೀನ್ ಎಲ್ಲಿವರೆಗೂ ಬಂದಿದ್ಯಾ? ಫಸ್ಟ್ ಆಫ್ ಆಲ್ ನೀನ್ ಯಾರಂತ ಇಲ್ಲ ಅಂದ್ರೆ ಬ್ಲಾಕ್ ಮಾಡಿ ಬಿಸಾಕ್ತೀನಿ. ಬಿಸಾಕೆ. ನಿನಗೆ ಆ ದಮ್ಮು ತಾಕತ್ತು ಧೈರ್ಯ ಇದ್ರೆ ಬಿಸಾಕೋ. ಮುಂದೆ ನೆಕ್ಸ್ಟ್ ಆಗದ್ನ ನೀನೇ ಅನುಭವಿಸ್ತೀಯಾ, ಅನುಭವಿಸೋ ಒಟ್ನಲ್ಲಿ. ನೋಡೋಣ ಬ್ಲಾಕ್ ಮಾಡೋರು ಇಲ್ವ ಅಂತ. ಮೋಸ್ಟ್ಲಿ ಮಾಡ್ಬಿಟ್ಟಿರ್ತಾರೆ. ಹಲೋ, ಯಾವ ಮೊಗ್ಲಲ್ಲಿದ್ದೆ ಬೆಳಗ್ಗೆ ಇವತ್ತು? ಯಾವನ್ ಗುರು ನೀನ್ ಫಸ್ಟು ಅದ್ ಹೇಳ್ ಗುರು, ಆಮೇಲೆ ಮಾತಾಡು. ಎಕ್ಸ್ಟ್ರಾ ನೀನ್ ಬಾಯ್ ಬಂದಂಗೆಲ್ಲ ಮಾತಾಡ್ಬಿಟ್ಟು ನನ್ನ ಹತ್ರ ಎಕ್ಸ್ಟ್ರಾ ಮಾತಾಡಕ್ ಬರ್ಬೇಡ. ಕೊಡೋ ನಿಮಿಷ. ನೀನು ಗೌರಮ್ಮನ್ ತರ ಹಿಂಗ್ ಮೆತ್ತಗ್ ಮಾತಾಡೋದು ಎಲ್ಲ ಹೇಳ್ತೀನಿ. ಒಳ್ಳೆ ಮಧುರ್ ಮಾರ ಮಾಡಂಗ್ ಆಡಿದ್ರೆ ನಾನು ಇರೋದೇ ಹಂಗೆ. ಫಸ್ಟ್ ಆಫ್ ಆಲ್ ನೀನ್ ಕರೆಕ್ಟ್ ಆಗಿ ಮಾತಾಡು. ಬಾಯ್ ಬಿಟ್ಟು ಯಾರು ಗೊತ್ತಿಲ್ಲ, ಯಾರಂತ ಕೇಳ್ತಾನೆ ಇದೀನಿ, ಹೇಳ್ತಾ ಇಲ್ಲ. ಒಪ್ಪಿಸ್ತಾ ಇದೆಯಾ? ಅವಳು ಬಾಯ್ ಮುಚ್ಕೊಂಡಿರಕ್ಕೆ ಹೇಳಿ ಫಸ್ಟು. ನನ್ನ ಮ್ಯಾಟ್ರನ್ನ ಯಾಕೆ ಇನ್ನೊಬ್ಬ ಥರ್ಡ್ ಪರ್ಸನ್ ಹತ್ರ ಎಲ್ಲ ಒಪ್ಪಿಸ್ತಾ ಇದೆಯಾ ನೀನು? ನೀನ್ ದೇವ್ರಾಣೆ, ನೀನು ಈ ಜನ್ಮದಲ್ಲಿ ನೀನು ಬದಲಾಗಲ್ಲ ಬಿಡು ನೀನು. ಗೊತ್ತಾಗೋಯ್ತಾ? ಯಾವಾಗ್ಲೂ ಗೊತ್ತಾಯ್ತು ನನ್ಗೆ. ಅಯ್ಯೋ ಎಷ್ಟು ಏನ್ ಅನ್ಕೊಂಡಿದೀನಿ ನನ್ನ? ನೀನ್ ಇಂಥ ಸುಭದ್ರೆ. ಅಪ್ಪ 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 ಅಪ್ಪ, ಸೂಪರ್ ಪರ್ಫಾರ್ಮೆನ್ಸ್ ಬಿಡು. ನಾನು ನಗ್ತಾ ಇದೀನಿ ಅಂದ್ರೆ ಅರ್ಥ ಆಗಲ್ವಾ? ನಿನ್ ಮೊಕ್ಕೆ ತಮಾಷೆ ನನ್ನ ಹತ್ರ ಕೊಟ್ನ ಸರಿಯಾಗಿ ಕೆಲ್ಸ. ಸುಧಾರಿಸ್ಕೋಬೇಕು ನಾನು. ನಿಜ ಹೇಳ್ತೀನಿ, ನಿಂದು ಇಷ್ಟೊಂದು ಈ ರೇಂಜ್ ಪರ್ಫಾರ್ಮೆನ್ಸ್ ಇದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಗೊತ್ತಾಗೋಯ್ತಾ? ಯಾವಾಗ್ಲೂ ಗೊತ್ತಾಯ್ತು ನನ್ಗೆ. ಅಯ್ಯೋ ಎಷ್ಟು ಏನ್ ಅನ್ಕೊಂಡಿದೀನಿ ನನ್ನ? ನೀನ್ ಇಂಥ ಸುಭದ್ರೆ. ಅಪ್ಪ 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 ಅಪ್ಪ, ಸೂಪರ್ ಪರ್ಫಾರ್ಮೆನ್ಸ್ ಬಿಡು. ನಾನು ನಗ್ತಾ ಇದೀನಿ ಅಂದ್ರೆ ಅರ್ಥ ಆಗಲ್ವಾ? ನಿನ್ ಮೊಕ್ಕೆ ತಮಾಷೆ ನನ್ನ ಹತ್ರ ಕೊಟ್ನ ಸರಿಯಾಗಿ ಕೆಲ್ಸ. ಸುಧಾರಿಸ್ಕೋಬೇಕು ನಾನು. ನಿಜ ಹೇಳ್ತೀನಿ, ನಿಂದು ಇಷ್ಟೊಂದು ಈ ರೇಂಜ್ ಪರ್ಫಾರ್ಮೆನ್ಸ್ ಇದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀರ್ ಕುಡಿಯುತ್ತೆ ನಮ್ಮ ಮನೇಲಿ. ನಾಯಿ ಬಾಳೆಹಣ್ಣು ತಿನ್ನುತ್ತೆ. ಯಾವ್ದು ಪಚ್ಚಬಾಳೆಹಣ್ಣ, ಏಲಕ್ಕಿ ಬಾಳೆಹಣ್ಣ? ಯಾವ್ದಾದ್ರು ತಿನ್ನುತ್ತೆ. ಓಹೋ, ಏನ್ ವಿಷಯ ಹೇಳು. ವಿಷಯ ಹೇಳಿದ್ರೆ ನಿನ್ಗೆ ಒಂಥರ ಹುಚ್ಚು ಮೊಲಗ್ರ ಬಂದಂಗ ಆಯ್ತು ಪಕ್ಕ. ಹಂಗಾರೆ ಬೊಗಳು ಏನಂತ? ನಾಯಿ ಆಡ್ದಂಗ ಆಡ್ಬೇಡ. ಏನಂತ ಹೇಳಿ ಬೇಗ ಹೇಳು, ಕೆಲ್ಸ ಐತೆ. ನಾಯಿ ಹತ್ರ ನಾಯಿ ಆಡ್ದಂಗೆ ಆಡ್ಬೇಕು. ನೀನೇ ಬೊಗಳು ಅಂತೆ ಮತ್ತೆ. ಆಯ್ತು, ಇಡ್ತೀನಿ ಫೋನ್. ನನ್ ಬಾಯ್. ಆಯ್ತು ಇಡ್ಬೇಡ ಮೋನಿ. ನಂಗೆ ಒಂದು ವಿಚಾರ ಕರೆಕ್ಟಾಗಿ ಹೇಳ್ಬಿಡು. ಏನು? ನೀನು ಯಾರು ಅನ್ಕೊಂಡು ಮಾತಾಡ್ತಿದ್ದೆ ಅದನ್ನ ಹೇಳು. ನಾನು ತಾನೇ. ಯಾರ? ಜನಾರ್ದನ್. ಯಾರು? ಬ್ಯಾಂಕ್ ಜನಾರ್ದನ್ ಹೋಗ್ಬಿಟ್ರಲ್ಲ ಅವರು. ಹೋಗತ್ತಾಗೆ ನಿನ್ನ ತಲೆಗೆ ಜಾನು ಪಾನು ಅನ್ಕೊಂಡು ಅಯ್ಯೋ ಏನೋ ಆಗ್ಬಿಟ್ಟೈತೆ ನಿನಗೆ. ಪ್ರಮೋಷನ್ ಸಿಕ್ಕಾಗಿಂದ. ಕರೆಕ್ಟು, ನನ್ನ ಬಾಯ್ನೇ ಮನೀಷಾ. ಆ್ಯಕ್ಚುಲಿ ನಿಮ್ಮ ಜೊತೆ ಮಾತಾಡ್ತಿರೋ ನನ್ನ ಹೆಸರು RJ ಸುನಿಲ್ ಅಂತ. ನಿಮ್ಮ ಮದನ್ ಗೌಡ ಅಂತಿದಾರಲ್ಲ, ಕರ್ಮ ಹೇಳಿ. ನಿಮ್ಮ ನಂಬರ್ ಕೊಟ್ಟು ನಿಮಗೆ ಕಾಗೆ ಆರ್ಸಕ್ಕೆ ಹೇಳಿದ್ರು ಬಕ್ರ ಮಾಡೋಕ್ಕೆ. ಅಯ್ಯೋ ಸರ್, ಇವ್ರು ಏರ್ಟೆಲಲ್ಲಿ ಕೆಲಸ ಮಾಡೋದು. ಈಗ ಸ್ವಲ್ಪ ದಿವಸದಲ್ಲಿ ಪ್ರಮೋಷನ್ ಆಗಿದೆ, ಒಂದು ಕಾಗೆ ಆರಿಸಿ ಬಕ್ರ ಮಾಡಿ ಅಂತ. ಅಯ್ಯೋ ಯಾವ್ದೇ ಸಾರಿ ಸಾರಿ. ಯಾಕೋ ನಿಮ್ಮ ಮಾತು ನೆನ್ಸ್ಕೊಂಡು ನಿಮ್ಗೆ ನಗು ಬರ್ತಾ ಇದೆಯಾ? ಹಂಗೆ ಆಗ್ಬಿಡುತ್ತೆ ಸರ್. ನನ್ನ ಫ್ರೆಂಡ್ ಇರೋನೊಬ್ಬ ಸಾಂಗ್ ಅಂತ, ಅವ್ನು ನಿಮ್ ಥರನೇ ವಾಯ್ಸ್ ಫೋನಲ್ಲಿ. ಅವನು ಅನ್ಕೊಂಡು ಸರಿಯಾಗಿ
ಓಕೆ ಥ್ಯಾಂಕ್ ಯು ಸೋ ಮಚ್ ಟೊಮೆಟೊ ಮಾತಾಡಿದ್ದಕ್ಕೆ. ಥ್ಯಾಂಕ್ ಟೇಕ್ ಯು, ಕೇರ್. ಸಾರಿ. ಇರ್ಲಿ. ಥ್ಯಾಂಕ್ ಯು. ಓಕೆ ಬಾಯ್. ವೆಲ್, ಬೊಮ್ಮಟಾಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಮುಂದಿನ ಸಖತ್ತಾಗಿರೋ ಎಪಿಸೋಡಲ್ಲಿ ನಾನು ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ. ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗುತ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.